ಬಿಜೆಪಿಯಲ್ಲಿ ಗರಿಗೆದರಿದೆ ರಾಜಕೀಯ ಚಟುವಟಿಕೆಗಳು. ಈಗಾಗಲೇ ನಿನ್ನೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ನಿತಿನ್ ನಬೀನ್ ಅವರು ಬಂದು ರಾಜ್ಯ ಬಿಜೆಪಿಯ ನಾಯಕರುಗಳಿಗೆ, ಪದಾಧಿಕಾರಿಗಳಿಗೆ, ಶಾಸಕರುಗಳಿಗೆ ಎಲ್ಲರಿಗೂ ಕೂಡ ಪಾಠವನ್ನ ಮಾಡಿದ್ದಾರೆ. ಈ ಪಾಠ ಯಾವ ರೀತಿಯಾಗಿ ಬೂಸ್ಟ್ ಕೊಡುತ್ತೆ ರಾಜ್ಯ ಬಿಜೆಪಿಗೆ ಅನ್ನೋದು ನೋಡಬೇಕು. ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಕರೆಯ ಸಂಚಲನ ಈಗ ಬಹಳ ಜೋರಾಗಿದೆ. ಒಂದು ಕಡೆ ಬಿಜೆಪಿಗರಿಗೆ ಒಗ್ಗಟ್ಟಿನ ಪಾಠವನ್ನ ಮಾಡಿದ್ದಾರೆ ನಿತಿನ್ ನಬೀನ್ ಅವರು. ಕಮಲಾಧ್ಯಕ್ಷರು ಇಲ್ಲಿಗೆ ಬಂದು ಪಾಠವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವನ್ನ ಮಾಡ್ಕೊಳ್ತಾ ಬಿಜೆಪಿ. ಹಾಗಾದ್ರೆ ಮುಂದಿನ ಚುನಾವಣೆ ಬಗ್ಗೆ ನಬೀನ್ ಭಾರಿ ರಣತಂತ್ರವನ್ನ ಹೆಣೆದಿದ್ದಾರೆ. ಸಾಕಷ್ಟು ಸೂಕ್ಷ್ಮ ವಿಚಾರಗಳನ್ನ ಕೂಡ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಜೊತೆಗೆ GBA ಸ್ಥಳೀಯ ಸಂಸ್ಥೆ 2028ರ ಎಲೆಕ್ಷನ್ಗೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ. ಭ್ರಮೆ ಬೇಡ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ವ್ಯಕ್ತಿಗಿಂತ, ಇಲ್ಲೂ ಕೂಡ ಅದನ್ನೇ ಅವರು ಪಾಠ ಮಾಡಿದ್ರು, ಇಲ್ಲಿ ವ್ಯಕ್ತಿಗಿಂತ ಪಕ್ಷ ಬಹಳ ಮುಖ್ಯ ಅನ್ನೋದನ್ನ ಹೇಳಿದ್ದಾರೆ. ನಿಮ್ಮ ವ್ಯಕ್ತಿ ಪ್ರತಿಷ್ಠೆ ಬೇಡ, ಯಾವುದೇ ರೀತಿಯ ಗೊಂದಲ ಬೇಡ, ಭಿನ್ನಾಭಿಪ್ರಾಯ ಬೇಡ, ಸಂಘಟನೆ ಬೇಕು ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ನೋಡೋದಾದ್ರೆ ಕೇರಳಂನ ಪಟ್ಟಾಭಿಷೇಕ ಆದ ಬಳಿಕ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಗೊಂದಲಗಳು ತೀರಿದ ಬಳಿಕ ಇದೀಗ ಕಾಂಗ್ರೆಸ್ನಲ್ಲಿ ಕರ್ನಾಟಕದ ಕಡೆ ಈಗ ಚಿತ್ತವನ್ನ ನೆಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್. ಸೊ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಬುಲಾವನ್ನ ಕೊಟ್ಟಿದ್ದಾರೆ. ಈಗ ಇರುವ ಕುತೂಹಲ ಏನ್ ಇದೆ ಅಧಿಕಾರ ಹಂಚಿಕೆಯ ವಿಚಾರ, ಆ ವಿಚಾರದಲ್ಲಿ ಹೈಕಮಾಂಡ್ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ, ಗೊಂದಲವನ್ನ ಬಗೆಹರಿಸುತ್ತಾ, ಸಂಪುಟ ಪುನಾರಚನೆಯನ್ನ ಮಾಡೋದಕ್ಕೆ ಅವಕಾಶವನ್ನ ನೀಡತ್ತಾ ಅಥವಾ ನಾಯಕತ್ವನೇ ಇಲ್ಲಿ ಬದಲಾಗುತ್ತಾ? ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನಾಳೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಇವತ್ತು ಸಂಜೆಯ ದೆಹಲಿಗೆ ಹೋಗ್ತಿದ್ದಾರೆ DKಶಿ. ಸಿಎಂ ಹೋಗೋದಕ್ಕೂ ಮುನ್ನವೇ ದೆಹಲಿಗೆ ಹೋಗ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಈ ಒಂದು ಕುರ್ಚಿ ರಾಜಕೀಯ. ಸೊ ಹಾಗಾದ್ರೆ ಏನು ಆಗ್ತಾ ಇದೆ ಎರಡೂ ಪಕ್ಷಗಳಲ್ಲಿ ರಾಜಕೀಯ ಬೆಳವಣಿಗೆಗಳು? ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಎರಡೂ ಪಕ್ಷಗಳು ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ, ಜನಸಾಮಾನ್ಯರ ವಿಚಾರದಲ್ಲಿ ತಲೆ ಕೆಡಿಸಿಕೊಳ್ತಾ ಅನ್ನೋದನ್ನು ಗಮನಿಸಬೇಕು. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಬಿಜೆಪಿ ವಕ್ತಾರರಾಗಿರುವಂತಹ ಪ್ರಕಾಶ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಪ್ರಕಾಶ್ ಅವರೇ, ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರು ಬಂದಿದ್ದಾರೆ. ನಿನ್ನೆ ಮೀಟಿಂಗ್ ಅನ್ನ ಮಾಡಿದ್ರು, ಸರಣಿ ಸಭೆಗಳನ್ನ ಮಾಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ನಿಮ್ಗೆ ಒಂದು ಬೂಸ್ಟ್ ಸಿಕ್ಕಿದೆಯಾ ಇದು ಅವರ ಮಾತು? ಜೊತೆಗೆ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಇಲ್ಲಿ ಗೊಂದಲದ ವಿಚಾರ, ಒಗ್ಗಟ್ಟಿನ ಮಂತ್ರವನ್ನ ಅವರು ಜಪಿಸಿದ್ದಾರೆ, ಭಿನ್ನಾಭಿಪ್ರಾಯಗಳನ್ನ ಹೋಗಲಾಡಿಸಬೇಕು ಅಂತ ಹೇಳಿದ್ದಾರೆ, ಸಾರಥ್ಯದ ವಿಚಾರವೂ ಕೂಡ ಅಲ್ಲಿ ಮಾತನಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಒಂದು ನೀತಿ ಪಾಠ ಎಷ್ಟರ ಮಟ್ಟಿಗೆ ಬಿಜೆಪಿಗೆ ಬೂಸ್ಟ್ ಆಗಿದೆ? ರಾಷ್ಟ್ರೀಯ ಅಧ್ಯಕ್ಷರು ಮೊದಲನೇ ಬಾರಿಗೆ ಅವರು ಅಧಿಕಾರ ವಹಿಸ್ಕೊಂಡ ಮೇಲೆ ಬೆಂಗಳೂರಿಗೆ ಬಂದಿರುವಂತದ್ದು. ಅವರು ಕಳೆದ 4-5 ತಿಂಗಳ ಕೆಳಗೆ ಅಧ್ಯಕ್ಷರಾಗಿ ನಿಯುಕ್ತಿ ಆದ್ಮೇಲೆ ಕರ್ನಾಟಕದಲ್ಲಿ ಪ್ರವಾಸ ಮಾಡಿರ್ಲಿಲ್ಲ. ಆ ಹಿನ್ನೆಲೆಯಲ್ಲಿ ಅವರು ಕರ್ನಾಟಕಕ್ಕೆ ಈ ಬಾರಿ ಬಂದಂತ ಸಂದರ್ಭದಲ್ಲಿ ಪ್ರಮುಖ ಕಾರ್ಯಕರ್ತರ ಭೇಟಿ ಮತ್ತು ಶಾಸಕರು, ಸಂಸದರು ಎಲ್ಲರೊಂದಿಗೆ ಭೇಟಿ ಮಾಡಿ ಅವರು ಹಲವಾರು ಮಾತುಗಳನ್ನ ಆಡಿದ್ದಾರೆ. ವಿಶೇಷವಾಗಿ ಯಾವ ನಿನ್ನೆ ಸಭೆ ನಡೀತೋ ಅಲ್ಲೂ ಕೂಡ ಅವರು ಒಂದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಹೋರಾಟಗಳು ಮಾಡ್ಬೇಕು, ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಹೋರಾಟದ ಮೂಲಕ ಮಾತ್ರ ಜನರ ಮನವನ್ನ ಗೆಲ್ಲಕ್ ಸಾಧ್ಯ. ಸಿದ್ದರಾಮಯ್ಯನವರ ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಿಲ್ಲ, ಅದರಿಂದ ನಾವು ಬಂದ್ಬಿಡ್ತೀವಿ ಅನ್ನೋ ಭ್ರಮೆ ಬೇಡ. ಹೋರಾಟ ಮಾಡಿ ಯಾವ ರೀತಿ ವೆಸ್ಟ್ ಬೆಂಗಾಲಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ನಾವು ಹೋರಾಟಗಳ ಮೂಲಕ ಇವತ್ತು ಅಲ್ಲಿ ಅಧಿಕಾರಕ್ಕೆ ಬಂದಿದೀವಿ, ಆ ರೀತಿಯಾದಂತ ಹೋರಾಟವನ್ನ ಕರ್ನಾಟಕದಲ್ಲೂ ಮಾಡ್ಬೇಕು ಅಂತ ಅವ್ರು ಹೇಳಿದ್ದಾರೆ. ಇದು ಬಹಳ ಒಳ್ಳೆಯ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ನಿಶ್ಚಿತವಾಗ್ಲೂ ಅನೇಕ ಹೋರಾಟಗಳು ಕರ್ನಾಟಕದಲ್ಲಿ ನಡೆದಿದೆ, ತಾರ್ಕಿಕ ಅಂತ್ಯ ಕಾಣಲಿಲ್ಲ ಅನ್ನೋದು ಹೈಕಮಾಂಡ್ಗೂ ಕೂಡ ಗೊತ್ತಾಗಿದೆ ಅಂತ ಆಯ್ತು. ಇಲ್ಲಿ ತಾರ್ಕಿಕ ಅಂತ್ಯ ಅಂತ ಇಲ್ಲಿ ಪ್ರಶ್ನೆ ಬರೋದಿಲ್ಲ. ಅನೇಕ ವಿಷಯಗಳನ್ನ ನಾವು ಪ್ರಸ್ತಾಪ ಮಾಡಿದೀವಿ. ರಾಜ್ಯದಲ್ಲಿ ನಾವು ಇನ್ನೂ ಪ್ರಬಲವಾಗಿ ಮಾಡ್ಬೇಕಾದಂತ ಅವಶ್ಯಕತೆ ಅಂತ ಅವ್ರು ಹೇಳಿದ್ದಾರೆ. ಈಗ ಒಳ ಜಗಳದ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ವ್ಯಕ್ತಿಯ ಪ್ರತಿಷ್ಠೆಯ ವಿಚಾರವನ್ನ ಕೂಡ ಈ ಸಂದರ್ಭದಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಒಂದಷ್ಟು ಗೊಂದಲ ಇತ್ತು, ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಸಮಾಧಾನ ಇತ್ತು. ಅದಕ್ಕೆಲ್ಲವೂ ತೆರೆ ಬೀಳ್ತಾ, ಹಾಗಾದ್ರೆ ಎಲ್ಲರೂ ಒಗ್ಗಟ್ಟಾಗಿ ಮುಂದಿನ ಚುನಾವಣೆಯನ್ನ ಎದುರಿಸ್ತೀರಾ? ರಾಷ್ಟ್ರೀಯ ಅಧ್ಯಕ್ಷರು ಬಂದು ಪಕ್ಷ ಹೋರಾಟ ಕಡೆ ಗಮನ ಕೊಡಿ,
ಸಂಘಟನೆಯ ಕಡೆ ಗಮನ ಕೊಡಿ ಅಂದ್ರೆ ಮಿಕ್ಕೆಲ್ಲ ವಿಷಯಗಳು ಅಪ್ರಸ್ತುತ. ನನಗೆ ಗೊತ್ತಿರೋ ಮಾಹಿತಿ, ನಾನು ನೆನ್ನೆ ಆ ಸಭೆಯಲ್ಲಿದ್ದೆ. ಆ ಸಭೆಯಲ್ಲಂತೂ ನಾಯಕತ್ವದ ಗೊಂದಲದ ಬಗ್ಗೆ ಒಂದು ಅಕ್ಷರವೂ ಮಾತಾಡಿಲ್ಲ. ಆ ರೀತಿ ಯಾವುದೇ ಗೊಂದಲ ಇಲ್ಲ. ಈಗ ರಾಜ್ಯದಲ್ಲಿ ವಿಜೇಂದ್ರ ಅವರು ರಾಜ್ಯ ಅಧ್ಯಕ್ಷರಿದ್ದಾರೆ, ಆರ್ ಅಶೋಕ್ ಅವರು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ. ಎಲ್ಲ ಅವರವರ ಕರ್ತವ್ಯಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಪಕ್ಷ ಅವ್ರು ಬೇಕಾದಾಗ ತೀರ್ಮಾನ ತಗೊಳುತ್ತೆ. ಅದರಿಂದ ಈ ವಿಚಾರದಲ್ಲಿ ಬಿಜೆಪಿಯಲ್ಲಿ ಯಾವುದೇ ಗೊಂದಲ ಇಲ್ಲ. ಎಲ್ಲಾ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಹೋರಾಟಗಳು ಮಾಡಿದೀವಿ, ಯಾವ ರೀತಿ ಸರ್ಕಾರ ಬಂದಿದೆ, ಆ ಸರ್ಕಾರ ಯಾವ ರೀತಿ ಒಳ್ಳೆ ಕೆಲಸ ಮಾಡ್ತಾ ಇದೆ, ಅದನ್ನ ನಾವು ಅನುಸರಿಸಬೇಕು ಅನ್ನೋ ಮಾತು ಹೇಳಿದ್ರೆ ಇವತ್ತು ಈ ವಿಚಾರಗಳ ಬಗ್ಗೆ ಯಾವುದು ಚರ್ಚೆ ಆಗಿಲ್ಲ. ಓಕೆ, ನಾನು ಮಾತನಾಡಿಸ್ತೀನಿ. ಪ್ರಕಾಶ್ ಅವರೇ, ನಮ್ಮ ಜೊತೆ ಮಾತನಾಡೋದಕ್ಕೆ ಕಾಂಗ್ರೆಸ್ ವಕ್ತಾರರಂತಹ ನಟರಾಜ್ ಗೌಡ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಟರಾಜ್ ಗೌಡ ಅವರೇ. ನಮಸ್ತೆ ನಟರಾಜ್ ಗೌಡ ಅವರೇ, ಈಗ ಬಹಳ ಕುತೂಹಲ ಇದ್ದಿದ್ದು, ಯಾಕಂದ್ರೆ ಕೇರಳಂನಲ್ಲಿ ಆದಂತಹ ಒಂದು ರಿಸಲ್ಟ್ ಆದ ಬಳಿಕ ಒಂದಷ್ಟು ಗೊಂದಲ ಇತ್ತು. ಅವೆಲ್ಲ ತೆರೆಬಿದ್ದ ಬಳಿಕ ಕರ್ನಾಟಕದ ಕಡೆ ಚಿತ್ತ ಹರಿಸ್ತಾರೆ ಹೈಕಮಾಂಡ್ ಅವರು ಅಂತ ಹೇಳಿ ಇದೀಗ ಸಿದ್ದರಾಮಯ್ಯ ಅವರಿಗೂ ಬುಲಾವನ್ನ ಕೊಟ್ಟಿದ್ದಾರೆ. ಇವತ್ತೇ ತೆರಳ್ತಾ ಇದ್ದಾರೆ ದೆಹಲಿಗೆ. ಯಾವ ರೀತಿಯಾಗಿ ಈಗ ಇರುವಂತಹ ಗೊಂದಲಕ್ಕೆ ಪರಿಹಾರ ಸಿಗುವಂತಹ ಒಂದು ನಿಮ್ಗೆ ಭಾಷಾ ಭಾವನೆ ಇದೆಯಾ? ಸಿಗುತ್ತಾ? ಹೇಗೆ? ಖಂಡಿತವಾಗಿ ಈಗ ಗೊಂದಲ ಅಂದ್ರೆ ಏನಂದ್ರೆ 2.5 ವರ್ಷಕ್ಕೆ ನ್ಯಾಚುರಲ್ ಆಗಿ ಮಂತ್ರಿಮಂಡಲ ವಿಸ್ತರಣೆ ಅಥವಾ ಪುನರ್ರಚನೆ ಆಗಬೇಕು. ಅಲ್ಲೇ ಆ 3 ವರ್ಷ ಆಗೋಯ್ತು. ಮಂತ್ರಿಮಂಡಲ ಪುನರ್ರಚನೆ ಆಗಬೇಕಾ ಅಥವಾ ವಿಸ್ತರಣೆ ಆಗಬೇಕಾ? ಯಾಕಂದ್ರೆ ತುಂಬಾ ಜನ ಆಕಾಂಕ್ಷಿಗಳಿದ್ದಾರೆ ಮಂತ್ರಿ ಆಗ್ಲಿಕ್ಕೆ. ಪ್ರಾದೇಶಿಕವಾರು, ಜಾತಿವಾರು, ಹಿರಿತನ ಇರ್ತಕ್ಕಂಥವ್ರು, 5-6 ಬಾರಿ 8 ಬಾರಿ ಶಾಸಕರಾದಂತವ್ರು ಅವರೆಲ್ಲ ಬಹಳ ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ಅದಕ್ಕೊಂದು ಒತ್ತಡ ಇದೆ. ಡೆಲ್ಲಿಗೂ ಬಹಳ ಜನ 20 ಜನ 30 ಜನ ಒಟ್ಟೊಟ್ಟಾಗಿ ಹೋಗಿ ಬರ್ತಾ ಇದ್ದಾರೆ, ಮಂತ್ರಿಮಂಡಲ ವಿಸ್ತರಣೆ ಮಾಡಿ ನಮ್ಗೆ ಅವಕಾಶ ಕೊಡಿ ಅಂತ. ಹಾಗಾಗಿ ಇದು ಬಹಳ ಪ್ರಮುಖವಾಗಿದೆ ಈ ಭೇಟಿ. ದೆಹಲಿಗೆ ಈ ಬಾರಿ ಭೇಟಿ ಕೊಡೋದು, ಹೈಕಮಾಂಡ್ ನ ಭೇಟಿ ಮಾಡುವಂಥದ್ದು, ಖರ್ಗೆ ಸಾಹೇಬರು ತೀರ್ಮಾನ ಮಾಡುವಂಥದ್ದು. ಯಾಕಂದ್ರೆ ಮೊನ್ನೆ ಸಿದ್ದರಾಮಯ್ಯನವ್ರದ್ದು ಪರಮಾಧಿಕಾರ, ಮಂತ್ರಿಮಂಡಲ ರಚನೆ ಪುನರಚನೆ ಮಾಡೋದು ಪರಮಾಧಿಕಾರ. ಆದಾಗಿ ಕೂಡ ಒಂದು ಸಲಹೆ ತಗೊಂತಾರೆ, ಹೈಕಮಾಂಡ್ ಒಂದು ಸಲಹೆ ತಗೊಂತಾರೆ, ಅವ್ರಿಗೊಂದು ಮಾಹಿತಿ ಕೊಡ್ತಾರೆ. ಹಾಗಾಗಿ ಇದು ಹೋಗುವಂತಹ ನಾಳೆ ಹೋದಾಗ ಫೈನಲ್ ಆಗುತ್ತೆ. ಓಕೆ, ನಿಮ್ಮ ಮಾತನ್ನ ನಾನು ಕಂಪ್ಲೀಟ್ ಆಗಿ ಕೇಳಿದೆ. ಆದ್ರೆ ಪವರ್ ಶೇರಿಂಗ್ ವಿಚಾರದಲ್ಲಿ ನಿಮ್ಮವರೇ ಅನೇಕರು ಮಾತಾಡಿದ್ದಾರೆ. ಸಂಪುಟ ಪುನರ್ರಚನೆ ವಿಚಾರದ ಬಗ್ಗೆ ಮಾತಾಡಿದ್ದಾರೆ, ಬಾಹ್ಯವಾಗಿ ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಬಹಿರಂಗವಾಗಿ ಮಾತನಾಡಿದ್ದಾರೆ. ಓಕೆ, ಆದ್ರೆ ಇಲ್ಲಿ ಪವರ್ ಶೇರಿಂಗ್ ವಿಚಾರವೇ ಮುನ್ನೆಲೆಯಾಗಿ ಇಟ್ಕೊಂಡು ಗೊಂದಲವನ್ನ ಪರಿಹರಿಸುವಂತ ಪ್ರಯತ್ನ ಹಾಗಾದ್ರೆ ಈ ಸಲನು ಹೈಕಮಾಂಡ್ ಮಾಡಲ್ವಾ? ಹಾಗಾದ್ರೆ ಇದು ಒಂದು ಮುಖ್ಯಮಂತ್ರಿಗಳ ಪರಮಾಧಿಕಾರ ನಂಬರ್ 1. ನಂಬರ್ 2, ಅವರು ಹೈಕಮಾಂಡ್ ಜೊತೆಗೆ ಸಲಹೆ ಸಮಾಲೋಚನೆ ಮಾಡುವಂಥದ್ದು, ಚರ್ಚೆ ಮಾಡುವಂಥದ್ದು ಇದು ಸ್ವಾಭಾವಿಕ ಆಗಿದೆ. ಇದರೊಳಗೆ ಯಾವ ಗೊಂದಲನೂ ಇಲ್ಲ. ಸುಮ್ಮನೆ ಗೊಂದಲ ಏನಂದ್ರೆ ಕೆಲವು ಕಡೆ ಮಾಧ್ಯಮದಲ್ಲಿ ಬರುವಂತದ್ದು, ಇನ್ನೊಬ್ರು ಚರ್ಚೆ ಮಾಡುವಂಥದ್ದು, ಬಹಿರಂಗ ಚರ್ಚೆ ಮಾಡೋದ್ರಿಂದ ಗೊಂದಲ ಅಂತ ಅನ್ಸಬಹುದು ಅಷ್ಟೇ ಹೊರತು ಯಾವ ಗೊಂದಲನೂ ಇಲ್ಲ. ಇದು ಮುಖ್ಯಮಂತ್ರಿಗಳು ತಾವು ಪರಮಾಧಿಕಾರವನ್ನ ಚಲಾಯಿಸಿ ಯಾವಾಗ ಪುನರಚನೆ ಮಾಡಬೇಕು ಅಥವಾ ವಿಸ್ತರಣೆ ಮಾಡಬೇಕು, ಯಾರನ್ನ ಬಿಡಬೇಕು, ಹಿರಿತನ ನೋಡ್ಕೊಂಡು ಆಮೇಲೆ ಪುನರ್ರಚನೆ ಬಗ್ಗೆ ಪ್ರಶ್ನೆ ಕೇಳಿಲ್ಲ ನಟರಾಜ್ ಗೌಡ ಅವರೇ. ಸೆಕೆಂಡ್ ಪಾರ್ಟ್ ಅದಿದ್ದೇ ಇರ್ತದೆ. ಈಗ ಇದೇ ಮುಖ್ಯವಾಗಿ ನಡೀತಾ ಇರತಕ್ಕಂಥದ್ದು. 2.5 ವರ್ಷ ಆದ್ಮೇಲೆ ಆಗ್ಬೇಕಾದಂಥದ್ದು ಈ 3 ವರ್ಷ ಆದ್ಮೇಲೆ ಆಗ್ತದೆ. ಕರ್ನಾಟಕದಲ್ಲಿ ಯಾವ ಗೊಂದಲ ಯಾರಲ್ಲೂ ಇಲ್ಲ. ಎಲ್ಲಾ ಶಾಸಕರು, 140 ಶಾಸಕರು, ಎಲ್ಲಾ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಟ್ಟಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಈಗ ಬೈ ಎಲೆಕ್ಷನ್ ಗೆಲ್ಲಕ್ಕೆ ಸಾಧ್ಯ ಆಯ್ತು. ತಾವು ನೋಡಿದಿರಿ, 5 ಬೈ ಎಲೆಕ್ಷನ್ಗಳು ಕೂಡ ನಾವು ಗೆದ್ಕೊಂಡು ಬಂದಿದ್ದೀವಿ. ಸೊ ಆಗಿರ್ಬೇಕಾದ್ರೆ ನಮ್ಮಲ್ಲಿ ಯಾವ ಗೊಂದಲ, ಯಾವ ರೀತಿಯ ಒಂದು ಅಸಮಾಧಾನ ಯಾವ ರೀತಿನೂ ಅದು ಕಾಣಿಸಲ್ಲ, ಇಲ್ಲ ಅದು. ಓಕೆ, ಈಗ ನನ್ನ ಎರಡನೇ ನೀವೇ ಆಯ್ತು ನೆಕ್ಸ್ಟ್ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಆನ್ಸರೇ ಬರಲಿಲ್ಲ. ಏನು ಅಂದ್ರೆ ಈಗ ಅದಕ್ಕೂ ಕೂಡ ಉತ್ತರ ಕೊಡುವವರೆಗೆ ನಿಮ್ಗಳಿಗೂ ಕೂಡ ಅದ್ರ ಬಗ್ಗೆ ಆನ್ಸರ್ ಇಲ್ವಾ? ಏನ್ ಮಾಡುತ್ತೆ ಹೈಕಮಾಂಡ್? ಅಧಿಕಾರ ಹಂಚಿಕೆಯ ವಿಚಾರ ಹಂಗೆ ಪೋಸ್ಟ್ಪೋನ್ ಆಗ್ತಾನೆ ಹೋಗುತ್ತಾ? ಈ ಸಲ ಅಂತ ಆಗ್ಲೇಬೇಕು ಅನ್ನುವಂತಹ ರೀತಿಯಾದ ಬೆಳವಣಿಗೆಗಳು ನಡೀತಾ ಇದೆ. ಅನೇಕ ಆಪ್ತ ಬಣದವರು ಮಾತಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅದಕ್ಕೆ ಬುಲಾವ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಈ ತರ ನೋಡಿ, ಈ ತರ ಚರ್ಚೆಗಳು ಸಾಮಾನ್ಯ ಬಂದೇ ಬರುತ್ತೆ. ಇದಕ್ಕೆಲ್ಲ ಆಲ್ರೆಡಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ. ಆಗಿರ್ಬೇಕಾದ್ರೆ ಮುಖ್ಯಮಂತ್ರಿಗಳ ತೀರ್ಮಾನವನ್ನ ಎಲ್ಲರೂ ಒಪ್ಕೊಂತಾರೆ. 140 ಶಾಸಕರು ಒಟ್ಟಿಗಿದ್ದಾರೆ. ಆಮೇಲೆ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರ್ಬೇಕಾದ್ರೆ ಮಾನ್ಯ ಖರ್ಗೆ ಸಾಹೇಬರು, ಮಾನ್ಯ ರಾಹುಲ್ ಗಾಂಧಿ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದನ್ನ ಎಲ್ಲರೂ ಒಪ್ಕೊಂತಾರೆ. ಹಾಗಾಗಿ ಅದಕ್ಕೆ ಚರ್ಚೆ ಮಾಡುವಂಥದ್ದು, ಇಲ್ಲಿ ಯಾರ ಶಾಸಕರು ಹೇಳಿಕೆ ಕೊಡುವಂಥದ್ದು, ಕಾರ್ಯಕರ್ತರು ಹೇಳಿಕೆ ಕೊಡುವಂಥದ್ದು ಅದು ಅಸಮಂಜಸ ಆಗುತ್ತೆ, ಮತ್ತೆ ಅಸಂಬದ್ಧ ಆಗುತ್ತೆ. ಅದಕ್ಕೆ ಯಾವ ಮಾನ್ಯತೆ ಇರೋದಿಲ್ಲ, ಮತ್ತೆ ಅದರಿಂದ ಯಾವ ಇಂಪ್ಯಾಕ್ಟ್ ಕೂಡ ಆಗೋದಿಲ್ಲ. ಹೈಕಮಾಂಡ್ ಅಂದ್ರೆ ಮಾನ್ಯ ಖರ್ಗೆ ಸಾಹೇಬರು, ಮಾನ್ಯ ರಾಹುಲ್ ಗಾಂಧಿ ಅವರು, ಅವರಿಬ್ರು ಸ್ಪಷ್ಟವಾಗಿ ಒಮ್ಮೆ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೋ ಅದೇ ಫೈನಲ್. ಅಲ್ಲಿವರೆಗೂ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅದನ್ನು ಸ್ಪಷ್ಟಪಡಿಸಿದ್ದಾರೆ, ಮಾನ್ಯ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ. ಆಗಿರ್ಬೇಕಾದ್ರೆ ಯಾರ ಹೇಳಿಕೆಗಳು ಇಲ್ಲಿ ಮಾನ್ಯ ಕೆಲವರು ಶಾಸಕರುಗಳು ಹೇಳ್ತಾರೆ, ಏನೋ ಅಭಿಮಾನ, ಕೆಲವರು ಮಾತ್ರ ಅದು ಪಾರ್ಟಿ ಶಿಸ್ತನ್ನ ಮೀರಬಾರ್ದು, ಅದನ್ನು ಮೀರಿ ಹೇಳ್ತಾರೆ. ಆದ್ರೆ ಅದೇ ಅಂತಿಮ ಅಲ್ಲ. ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಆಲ್ರೆಡಿ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಕಾಯ್ತೀವಿ.
ಮುಂದುವರಿತಾರೆ ಬದಲಾವಣೆ ಆಗುತ್ತೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ, ಈಗಲೂ ಇದೆ. 2028ಕ್ಕೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಒಂದು ಮುನ್ಸೂಚನೆ ಬಂದಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ಮಾತನಾಡಿಸ್ತೀನಿ ನಟರಾಜ್ ಗೌಡ ಅವರು. ಈಗ ಪ್ರಕಾಶ್ ಅವರು ನೋಡಿ, ನಟರಾಜ್ ಗೌಡ ಅವರು ಹೇಳ್ತಾ ಇದ್ರು, ಏನೇ ಆದ್ರೂ ಕೂಡ ಪಕ್ಷದ ಒಳಗೆ ಇರುವಂತಹ ವಿಚಾರಗಳು ಅವರ ಆಪ್ತ ಬಣದವರು ಹೇಳಿದ್ರು ಕೂಡ ಅವರೆಲ್ಲರೂ ಬಂದಾಗ ಡಿ ಕೆ ಶಿವಕುಮಾರ್ ಅವರೊಂದು ನಿನ್ನೆ ಮಾತನ್ನ ಹೇಳ್ತಾರೆ, ಇಲ್ಲಿ ವ್ಯಕ್ತಿ ಪ್ರತಿಷ್ಠೆ ಮುಖ್ಯ ಅಲ್ಲ, ವ್ಯಕ್ತಿ ಪೂಜೆ ಅಲ್ಲ, ಪಕ್ಷದ ಪೂಜೆ ಆಗಬೇಕು ಅನ್ನುವಂಥದ್ದು. ಆದ್ರೆ ಬಿಜೆಪಿಗೆ ಬಂದ್ರೆ ಆ ರೀತಿಯಾಗಿ ಕಾಣಿಸೋದೇ ಇಲ್ಲ. ರೆಬಲ್ ಟೀಮ್ ಒಂದಿರುತ್ತೆ, ಇನ್ನೊಬ್ಬರ ಟೀಮ್ ಇನ್ನೊಂದು ರೀತಿಯಾಗಿರುತ್ತೆ, ಅದು ಎಲೆಕ್ಷನ್ ನಲ್ಲಿ ಕೂಡ ಅದೇ ರೀತಿಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ಸಾಕಷ್ಟು ಚುನಾವಣೆಗಳಲ್ಲಿ ಕೂಡ ಗಮನಿಸಿದ್ವಿ. ಈ ಸಲ ಈಗ ನಿತಿನ್ ನಬೀನ್ ಅವರು ಬಂದು ಎಲ್ಲಾ ವಿಚಾರಗಳನ್ನ ಹೇಳ್ಬೇಕಂತ ಅನಿವಾರ್ಯತೆ ಕೂಡ ಇಲ್ಲಿ ಸೃಷ್ಟಿಯಾಗಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಹಾಗಾಗಿ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, GBA ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಬಿಜೆಪಿ ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತೆ? ಬಿಜೆಪಿಲಿ ಒಡಕಿದೆ ಅನ್ನೋದು ಮಾತೇ ಅದು ಸುಳ್ಳು, ಅದು ಸಾಧ್ಯವಿಲ್ಲದ ಮಾತು. ಯಾವಾಗಲೂ ಪಕ್ಷ ಒಂದು ನಮ್ದು ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಏನ್ ಹೇಳ್ತೀವಿ ನಾವು, ಆ ಪಕ್ಷದ ವಿಚಾರ ಬಂದಾಗ, ನಮಗೆ ದೇಶದ ವಿಚಾರ ಬಂದಾಗ ಅಲ್ಲಿ ಭಿನ್ನಾಭಿಪ್ರಾಯ ಅನ್ನೋದು ಇರೋದೇ ಇಲ್ಲ. ಯಾವಾಗಲೂ ಸದಾ ಒಟ್ಟಿಗೆನೆ ಕೆಲಸ ಮಾಡೋಂಥದ್ದು. ಅದು ವಿಧಾನಸಭಾ ಚುನಾವಣೆ ಇರ್ಬೋದು, ಲೋಕಸಭಾ ಚುನಾವಣೆ ಇರ್ಬೋದು, ನಾವು ಒಟ್ಟಾಗಿ ಕೆಲಸ ಮಾಡಿದೀವಿ. ಆದ್ರೆ ಈ ತರ ಒಡಕಿದ್ದೆ, ಈ ರೀತಿ ನಾವು ಕೆಲಸ ಮಾಡಲ್ಲ, ರೆಬಲ್ಗಳಿದ್ದಾರೆ, ಯಾರು ರೆಬಲ್ ಇದಾರೋ ನನ್ಗಂತೂ ಐಡಿಯಾ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಆತದ ರೆಬಲ್ ಆಗಿ ಒಂದ್ ವರ್ಷದಿಂದ ಇವರೇ ಮುಖ್ಯಮಂತ್ರಿ, ಅವ್ರ ಮುಖ್ಯಮಂತ್ರಿ ಅಂತ ಈ ವೆಬ್ ಸೀರೀಸ್ ಮುಖ್ಯಮಂತ್ರಿ ಅಲ್ಲ, ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಮಾತನಾಡಿರು, ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ ಹೇಳಿದವರು ಮೊನ್ನೆ ಕೂಡ ಒಂದಷ್ಟು ಜನ ಚೇಂಜ್ ಮಾಡಿ ಅಂತ ಹೇಳಿ ಮೊನ್ನೆ ನಿಮ್ಮ ಹತ್ರ ಮಾಹಿತಿಗಳನ್ನ ಕೇಳಿದಂತ ಸಂದರ್ಭದಲ್ಲಿ ಹೇಳಿದವರು ಕೂಡ ಇದಾರಲ್ವಾ? ನೋಡಿ, ನಾವು ತಿಳಿದಂಗೆ ಕಳೆದ 7-8 ತಿಂಗಳಿಂದ ಯಾರು ಕೂಡ ರಾಜ್ಯ ಅಧ್ಯಕ್ಷರ ಬದಲಾವಣೆ ಆಗಬೇಕು, ನಾವು ಅದಕ್ಕೋಸ್ಕರ ದಿಲ್ಲಿಗೆ ಹೋಗ್ತೀವಿ, ಬಾಂಬೆಗೆ ಹೋಗ್ತೀವಿ ಅನ್ನುವಂತ ಮಾತು ಎಲ್ಲೂ ಇಲ್ಲ, ಬಂದಿಲ್ಲ. ಮೊನ್ನೆ ಬಂದಾಗ ಅನೇಕ ಬೇರೆ ಬೇರೆ ವಿಚಾರಗಳ ಬಗ್ಗೆ ಅಭಿಪ್ರಾಯ ಕೇಳಿದ್ದಾರೆ. ಆ ಅಭಿಪ್ರಾಯ ಯಾವ್ದ್ರ ಬಗ್ಗೆ ಕೇಳಿದ್ರು ಅಂತ ಅಧಿಕೃತ ಮಾಹಿತಿ ಇಲ್ಲದೆ ಇರುವಾಗ ನಾವು ಅದ್ರ ಬಗ್ಗೆ ಮಾತಾಡೋದು ಊಹಾಪೋಹ ಆಗತ್ತೆ, ಅದು ತಪ್ಪು ದಾರಿಗೆ ಹೋಗುವಂತ ವಿಷಯ ಆಗತ್ತೆ. ನಮ್ಮಲ್ಲಿ ಪಕ್ಷದ ಹಿರಿಯರು ಏನ್ ಗೆರೆ ಹಾಕ್ತಾರೋ ಅದನ್ನ ದಾಟೋ ಅಂತವ್ರು ಯಾರು ಇಲ್ಲ. ಆದ್ರಿಂದ ನಾವು ಇವತ್ತು 22 ರಾಜ್ಯದಲ್ಲಿ ಅಧಿಕಾರವನ್ನ ಪಡೆಯಕ್ ಸಾಧ್ಯ ಆಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಇನ್ನೂ 4-5 ರಾಜ್ಯಗಳು ಬಿಜೆಪಿಯ ತೆಕ್ಕೆಗೆ ಬರೋದ್ರೊಳಗೆ ಅನುಮಾನವೇ ಇಲ್ಲ. ನಮ್ದೊಂದು ಜೀವಂತ ಪಕ್ಷ, ಸಕ್ರಿಯವಾದ ಪಕ್ಷ ಮತ್ತು ಜನಪರವಾಗಿ ಸದಾಕಾಲ ಕೆಲಸ ಮಾಡುವಂತ ಪಕ್ಷ ಆಗಿರೋದ್ರಿಂದ ಬೇರೆ ಬೇರೆ ಸಣ್ಣ ಸಂಗತಿಗಳು ಇದ್ರ ಬಗ್ಗೆ ಎಲ್ಲ ನಾವು ಹೆಚ್ಚು ಅದಕ್ಕೆ ಗಮನ ಕೊಡೋದಿಲ್ಲ. ಓಕೆ, ಈಗ SIR ಬಗ್ಗೆ ಸಾಕಷ್ಟು ಆಶಾಭಾವನೆ ಬಿಜೆಪಿಗೆ ಇದ್ದ ಹಾಗೆ ಕಾಣಿಸ್ತಾ ಇದೆ ಅಂತ. SIR ಅನ್ನೋದು ಚುನಾವಣಾ ಆಯೋಗ ನಡೆಸ್ತಾ ಇರುವಂತ ಒಂದು ಪ್ರಕ್ರಿಯೆ. ಇವರೇನೆ ಹೇಳಿದ್ರು, ಕಾಂಗ್ರೆಸ್ ಅವರು 2 ಓಟುಗಳು ಆಗಿದೆ, 3 ಓಟುಗಳು ಹಾಕಿದ್ದಾರೆ, ಈ ರೀತಿ ಎಲ್ಲ ಅಪಪ್ರಚಾರಗಳನ್ನ ರಾಹುಲ್ ಗಾಂಧಿ ಅವರೇ ಕೂಡ ಮಹದೇವಪುರದ ವಿಧಾನಸಭಾ ಕ್ಷೇತ್ರದ ಮತ ವೋಟರ್ ಲಿಸ್ಟ್ ಇಟ್ಕೊಂಡು ಹೇಳಿದ್ರು. ಅದರಲ್ಲಿ ಮೈಗ್ರೇಟ್ ಆಗಿರೋರ್ದು ಓಟುಗಳಿದೆ, ಮೃತಪಟ್ಟವ್ರದ್ದು ವೋಟರ್ ಲಿಸ್ಟ್ ಅಲ್ಲಿ ಇದ್ದಾರೆ. ಈ ರೀತಿ ಎಲ್ಲ ಸಂಗತಿಗಳನ್ನ ಕ್ಲೀನ್ ಮಾಡಿ ಯಾರು ನೈಜ ಮತದಾರರು ಇರ್ತಾರೋ ಅವ್ರಿಗೆ ಮಾತ್ರ ಮತದಾನದ ಹಕ್ಕು ಸಿಗ್ಬೇಕು ಅಂತ ಒಂದು ಚುನಾವಣಾ ಆಯೋಗದ ಒಂದು ತೀರ್ಮಾನ. ಇದೇ ಮೊದಲನೇ ಸತಿ ಆಗ್ತಿಲ್ಲ, ಹಿಂದೆ ಕೂಡ ಕಾಂಗ್ರೆಸ್ ಆಡಳಿತದಲ್ಲೂ ಆಗ್ತಾ ಇತ್ತು, ಈಗಲೂ ಅದೇ ಮುಂದುವರೆದಿದೆ. ಇವ್ರಿಗೆ ಯಾಕೆ ಅದ್ರ ಬಗ್ಗೆ ಆತಂಕ ಆಗತ್ತೋ ನನಗಂತೂ ಗೊತ್ತು. ನಾವು ರಾಜಕೀಯ ಪಕ್ಷ, ಅವರು ರಾಜಕೀಯ ಪಕ್ಷ, ಇಬ್ರು ಕೂಡ ಒಂದೇ ವೋಟರ್ ಲಿಸ್ಟ್ ಮೇಲೆ ಜನರ ಹತ್ರ ವೋಟ್ ಕೇಳಕ್ ಹೋಗ್ತೀವಿ. ಆದ್ರೆ ಇವ್ರಿಗೆ SIR ಬಂದಿದೆ ಅಂದ ತಕ್ಷಣ ಆ ಪ್ರಗತಿ ವಿರೋಧಿಗಳ ಗುಂಪನ್ನ ಎತ್ಕಟ್ಟೋದು, ಅವ್ರ ಮೂಲಕ ನಾವು ಹೋರಾಟ ಮಾಡಿಸೋದು, ಇದೆಲ್ಲ ಕೆಲ್ಸಗಳು ಮಾಡ್ತಾರೆ. ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ ಅಂತ ಬೇರೆ ಘೋಷಣೆ ಮಾಡಿದ್ರು. ಇವತ್ತೇನೋ ಹೊಸದ ಒಂದು ರಾಗ ಆಡ್ತಾ ಇದ್ದಾರೆ, ನ್ಯಾಯಾಲಯಕ್ಕೆ ಹೋಗಲ್ಲ, ನಾವೇ ಪ್ರತಿಯೊಬ್ಬ ಜನರ ಹತ್ರ ಹೋಗಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ, ಅದ್ರ ಬಗ್ಗೆ ಸೂಕ್ತವಾದ ನಿರ್ದೇಶನ, ಜನಜಾಗೃತಿ ಮಾಡ್ತೀವಿ ಅಂತ ಈಗ ಹೇಳ್ತಾ ಇದೆ. ಈ ಜ್ಞಾನೋದಯ ಬಹಳ ಹಿಂದೆ ಆಗ್ಬೇಕಾಯ್ತು. ಇವ್ರಿಗೆ BLO 2ಗಳು 1ಗಳು ಎಲ್ಲ ಇರ್ತಾರೆ, ಅವ್ರ ಕೆಲ್ಸ ಮಾಡ್ಬೇಕು. ನಮಗಿಲ್ಲದ ಆತಂಕ ಇವ್ರಿಗೆ ಯಾಕಿದೆಯೋ ನಮಗ್ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಯಾರು SIR ಮಾಡೋದು? ಎಲ್ಲ ಸರ್ಕಾರಿ ಸಿಬ್ಬಂದಿಗಳೇ. ಆ ಸರ್ಕಾರಿ ಸಿಬ್ಬಂದಿಗಳು ಕೆಲಸ ಮಾಡೋದು ಬಿಜೆಪಿ ಅಡಿಯಲ್ಲಿ ಅವ್ರ ಮೇಲೆ ಆರೋಪ ಮಾಡ್ತಿರೋದಲ್ವಾ? ನೀವ್ ಹೇಳ್ದಂಗೆ ಕೇಳ್ತಾ ಇದ್ದಾರೆ ಅವರು ಅಂತ ಹೇಳಿ, ನಿಮ್ಮ ಅಣತಿ ಕೆಲಸ ಮಾಡ್ತಿದ್ದಾರೆ ಅಂತ. ಇವ್ರಿಗೆ ಸರ್ಕಾರದ ನೌಕರರ ಮೇಲೆ ಹಿಡಿತಾನೆ ಇಲ್ಲ ಅಂತ ಅವ್ರು ಒಪ್ಕೊಂಡಂಗಾಗತ್ತೆ. ಸರ್ಕಾರಿ ನೌಕರರು ಅವ್ರಿಗೆ ಏನ್ ಕರ್ತವ್ಯ ಕೊಡ್ತಾರೋ ಅದನ್ನ ಅವ್ರು ಮಾಡ್ಲೇಬೇಕಾಗತ್ತೆ. ತಪ್ಪು ಮಾಡಿದ್ರೆ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸ್ತಾರೆ. ಈಗ 2 ಕೋಟಿ ವೋಟರ್ಗಳು UP ಕಮ್ಮಿ ಆದ್ರು. ಎಲ್ಲಿ ಗಲಾಟೆ ಆಯ್ತು? ಯಾರು ಅದ್ರ ಬಗ್ಗೆ ಆಕ್ಷೇಪ ಮಾಡಿದ್ರು? ತಮಿಳುನಾಡಲ್ಲೂ ಅಷ್ಟೇ 70 ಲಕ್ಷದ ಮೇಲೆ ವೋಟ್ಗಳು ಮತದಾರರು. ಪಶ್ಚಿಮ ಬಂಗಾಳದಲ್ಲಿ, ಬಿಹಾರದಲ್ಲಿ ಹಂಗ ಆಗತ್ತೇನೋ ಅನ್ನುವಂತ ಆತಂಕ ನಟರಾಜ್ ಗೌಡ ಅವರ ಯಾಕೆ ಇಷ್ಟೊಂದು ಆತಂಕ ಅಂತ ಹೇಳಿ ಕಾಂಗ್ರೆಸ್ಗೆ? ಈಗ ಅದಕ್ಕಿಂತ ಮುಂಚೆ ನಮ್ಮ ಬಿಜೆಪಿ ವಕ್ತಾರರು
ಬಿಜೆಪಿನಲ್ಲಿ ಏನು ಗೊಂದಲ ಇಲ್ಲ ಅಂದ್ರೂ ಸಂತೋಷ. ಆತರ ಇಲ್ಲದೆ ಇರ್ಬೇಕು, ಗೊಂದಲ ಇರಬಾರದು. ಯಾಕಂದ್ರೆ ನಾಗಪುರದವರು ಪ್ರಥಮ ಬಾರಿಗೆ ಶಾಸಕರಾಗಿ ರಾಜ್ಯಾಧ್ಯಕ್ಷರಾಗಿರೋರ್ನ ಕಿತ್ತಾಕ್ಬೇಕು ಅಂತ ಹೇಳಿ ಅವ್ರಿಗೆ ಕಾಟ ಕೊಡ್ಲಿಕ್ಕೆ ಯತ್ನಾಳ್ ಅವ್ರನ್ನ, ಸಿ ಟಿ ರವಿ ಅವ್ರನ್ನ, ಹುಬ್ಬಳ್ಳಿ ಜಿಗಳನ್ನ, ಬೆಂಗಳೂರು ಜಿಗಳನ್ನ ಅವ್ರ ಹಿಂದೆ ಬಿಟ್ಟಿದ್ದಾರೆ. ಪಾಪ ಅವ್ರಿಗೆ ಕಾಟ ಕೊಡ್ತಾ ಇದಾರೆ, ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ವಿಜೇಂದ್ರಗೆ. ಯಾವತ್ ಕಿತ್ತಾಕ್ತಾರೋ, ಇವತ್ತು ನಾளைಗೆ ಯಾವತ್ ಕಿತ್ತಾಕ್ತಾರೋ ಕಿತ್ತಾಕ್ಲಿ, ಅದೇನ್ ತೊಂದ್ರೆ ಇಲ್ಲ. ಅವ್ರ ಅಪ್ಪನೇ ಮುಖ್ಯಮಂತ್ರಿಯಿಂದ ಕಣ್ಣೀರ್ ಹಾಕ್ಸಿ ಕಿತ್ತಾಕ್ದಂತವ್ರು ಇವತ್ತು ಇವ್ರನ್ನು ಕೂಡ ಮಾಡ್ಲಿ. ಆದ್ರೆ ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರೋದು, ಕರ್ನಾಟಕದಲ್ಲಿ ಬಿಜೆಪಿ ವಿರೋಧ ಪಕ್ಷ ಇದ್ರು ಕೂಡ ನಿಷ್ಕ್ರಿಯ, ಒಂದು ನಾಪತ್ತೆ ಆಗಿರತಕ್ಕಂತಹ ವಿರೋಧ ಪಕ್ಷ. ಆಮೇಲೆ 19 ಸಂಸದರು ಕೂಡ ನಿಷ್ಕ್ರಿಯ ಮತ್ತೆ ನಾಪತ್ತೆ ಆಗಿದ್ದಾರೆ. ಒಂದು ಭಾಗ SIR ಬಗ್ಗೆ ನಮ್ಗೇನು ಆತಂಕ ಇಲ್ಲ. ನೋಡಿ, SIR ಅನ್ನೋದು ಒಂದು ಮತ ಪರಿಷ್ಕರಣೆ ಆಗಬೇಕು, ಮತಪಟ್ಟಿ ಪರಿಷ್ಕರಣೆ ಆಗಬೇಕೇ ಹೊರತು ಯಾವುದೇ ಒಬ್ಬ ಅರ್ಹ ಭಾರತೀಯ ನಾಗರಿಕರನ್ನ ಮತಪಟ್ಟಿಯಿಂದ ಆಚೆಗಡೆಗೆ ಇಡ್ಲಿಕ್ಕೆ ಬಿಜೆಪಿ ಮತ್ತೆ RS ನ ಅಜೆಂಡಾ ಆಗಬಾರ್ದು, ಚುನಾವಣೆ ಗೆಲ್ಲಕ್ಕೆ ಅಜೆಂಡಾ ಆಗಬಾರ್ದು. ಅದನ್ನ ಅಜೆಂಡಾ ಮಾಡಿದ್ದಾರೆ. ಹೆಂಗೆ ವೆಸ್ಟ್ ಬೆಂಗಾಳಲ್ಲಿ 27 ಲಕ್ಷ ಮತದಾರರನ್ನ, ಬದುಕಿರುವ ಅರ್ಹ ಭಾರತೀಯ ಮತದಾರರನ್ನ ಏನು ಡಿಸ್ಕ್ರಿಪೆನ್ಸಿ ಅಂತ ಹೇಳ್ಬಿಟ್ಟು, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಹೇಳ್ಬಿಟ್ಟು ಅವ್ರನ್ನ ಆಚೆ ಇಟ್ರು. ಸುಪ್ರೀಂ ಕೋರ್ಟ್ 19 ಟ್ರಿಬ್ಯುನಲ್ಗಳನ್ನ ಮಾಡಿ ಮತದಾನದ ಹಿಂದಿನ ದಿನನೂ ಕೂಡ ಮತಪಟ್ಟಿಗೆ ಜನರು ಸೇರಿಸ್ತಾ ಇದ್ರು. ಇದನ್ನ ನಾವು ನೋಡಿದೀವಿ. ಈ ತರ ದುಸ್ಸಾಹಸವನ್ನ ಕರ್ನಾಟಕದಲ್ಲಿ ಮಾಡ್ಲಿಕ್ಕಂತ ನಾವು ಬಿಡೋದಿಲ್ಲ. SIR ಅನ್ನೋದೇ ಬಿಜೆಪಿ ಅಜೆಂಡಾ ಆಗಿದೆ. ಬಿಜೆಪಿ ಪಕ್ಷ ಗೆಲ್ಲಬೇಕು ಹಿಂಬಾಗಿಲಿಂದ. ಯಾರು ಸೆಕ್ಯುಲರ್ ವೋಟರ್ಸ್ ಇದ್ದಾರೆ, ಯಾರು ಸುಮಾರು 27 ಲಕ್ಷ ಮತದಾರರನ್ನ ಯಾವ ರೀತಿ ಡಿಲೀಟ್ ಮಾಡಿದ್ರು, ಅವರೆಲ್ಲ ಸೆಕ್ಯುಲರ್ ಮತದಾರರು, ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು, ಬುಡಕಟ್ಟು ಜನಾಂಗದವರು, ಆದಿವಾಸಿಗಳು, ಅಂತವ್ರನ್ನ, ವಲಸೆ ಕಾರ್ಮಿಕರು, ಅಂತವ್ರನ್ನ, ಬಡವರನ್ನ, ಕೂಲಿ ಕಾರ್ಮಿಕರನ್ನ ಮತಪಟ್ಟಿಯಿಂದ ಆಚೆ ಹಾಕ್ತಾರೆ. ಯಾಕಂದ್ರೆ ಇವ್ರಿಗೆ ವೋಟ್ ಹಾಕಲ್ಲ ಅವರು ಅಂತ ಇವರ ಭಾವನೆ. ಆದ್ರೆ ಒಬ್ಬ ಭಾರತೀಯ ಪ್ರಜೆಯನ್ನ ಅಲ್ಲ, ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಇಲ್ವಾ ಅಂತ ಹೇಳಿ. ಯಾಕಂದ್ರೆ ಅದೊಂದು ಸ್ವತಂತ್ರ ಪಕ್ಷ, ಸ್ವತಂತ್ರವಾಗಿರುವಂತಹ ಒಂದು ಆಯೋಗ ಅಥವಾ ಒಂದು ಈ ಒಂದು ಅಥಾರಿಟಿ ಇರುವಂತದ್ದು. ಚುನಾವಣಾ ಆಯೋಗ 2014 ಸ್ವತಂತ್ರವಾಗಿತ್ತು. ಇವತ್ತು ಚುನಾವಣಾ ಆಯೋಗ ಬಿಜೆಪಿಯ ಒಂದು ಮೋರ್ಚಾ ತರ ಕೆಲಸ ಮಾಡ್ತಾ ಇದೆ. ನೋಡ್ರಿ, ಯಾವತ್ತೇ ಈಗ ನೀವು ಭಾರತದ ಈ ವ್ಯವಸ್ಥೆಗಳನ್ನ ಗೌರವ ಕೊಡುವಂತವ್ರು, ಪ್ರಜಾಪ್ರಭುತ್ವನ ಗೌರವ ಕೊಡುವಂತವ್ರು. ಯಾವುದೇ ಒಬ್ಬ ಅರ್ಹ ಮತದಾರ ಪಟ್ಟಿಯಿಂದ ಆಚೆ ಇದ್ದಾನೆ ಅಂತಂದ್ರೆ ಅದ್ರ ಹೊಣೆಗಾರಿಕೆ ಅದು ಕೇಂದ್ರ ಸರ್ಕಾರದ ಚುನಾವಣಾ ಆಯೋಗದ್ದು. ಅವ್ರಿಗೆ ಡಾಕ್ಯುಮೆಂಟ್ಗಳು ಮಾಡಿಕೊಟ್ಟು ಅವ್ರನ್ನ ಸೇರಿಸಬೇಕಾದಂತ ಚುನಾವಣಾ ಆಯೋಗದ್ದು. 27 ಲಕ್ಷ ಮತದಾರರನ್ನ ವೆಸ್ಟ್ ಬೆಂಗಾಲ್ ಆಚೆಗೆ ಇಟ್ಟಿದ್ದಾರೆ. 93 ಕ್ಷೇತ್ರಗಳಲ್ಲಿ ಅವ್ರು ಡಿಲೀಟ್ ಮಾಡಿರೋ ವೋಟ್ಗಳಿಗೂ ಅವ್ರು ಗೆದ್ದಿರ್ತಕ್ಕಂಥ ಮಾರ್ಜಿನ್ಗೂ ಬಹಳ ಅಜಗಜಾಂತರದಲ್ಲಿ ವ್ಯತ್ಯಾಸದಲ್ಲಿದೆ. ಅವ್ರು ಡಿಲೀಟ್ ಮಾಡಿಲ್ಲ 93 ಕ್ಷೇತ್ರಗಳಲ್ಲಿ ಸೋತಿದ್ರು ಅಂತ ಅನಿಸ್ತದೆ ನನ್ನ ಪ್ರಕಾರ. ಈ ರೀತಿಯ ಪ್ರಕ್ರಿಯೆಯನ್ನ ಅವರು ವೆಸ್ಟ್ ಬೆಂಗಾಲಲ್ಲಿ ಮಾಡಿದ್ರು, ಬಿಹಾರಲ್ಲಿ ಮಾಡಿದ್ರು. ಕಡೆ ಕ್ಷಣದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಾಡಿರುವಂತದ್ದು ಅಥವಾ ಬಿಹಾರದಲ್ಲಿ ಮಾಡಿರುವಂತದ್ದು ಅದು ಸಮಸ್ಯೆ ಆಯ್ತು ಅಂತ ಅನ್ಸುತ್ತಾ? ಖಂಡಿತವಾಗಿ. ನೋಡಿ, ಈಗ ಕರ್ನಾಟಕದಲ್ಲಿ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಚುನಾವಣೆ 2 ವರ್ಷ ಇದೆ, ನಾವು ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. SIR ಅನ್ನ ಉಪಯೋಗಿಸಿಕೊಂಡು ಅದು ಒಂದು ಕಾರಣ ಆಗಿದೆ ಅವ್ರ ಬಿಜೆಪಿಯ ಗೆಲುವಿಗೆ. ವೆಸ್ಟ್ ಬೆಂಗಾಳಲ್ಲಿ 93 ಕ್ಷೇತ್ರಗಳಲ್ಲಿ ಅವರು ಡಿಲೀಟ್ ಮಾಡಿರ್ತಕ್ಕಂಥ ಮತಗಳು ಅವರು ಗೆದ್ದ ಮಾರ್ಜಿನ್ ಗಿಂತ ಜಾಸ್ತಿ ಇದೆ ಡಿಲೀಟ್ ಮಾಡಿರೋ ಮತಗಳು. ಇದು ಅನ್ಯಾಯ ಅಲ್ವಾ? 27 ಲಕ್ಷ ಜನ ಇವತ್ತು ಅರ್ಜಿ ಇಟ್ಕೊಂಡು ನಿಂತಿಲ್ವ, ಕೋರ್ಟ್ಗಳು, ಟ್ರಿಬ್ಯುನಲ್ಗಳ ಮುಂದೆ ನಿಂತಿಲ್ವ ನಮ್ಗೆ ಸೇರಿಸಿ, ಮತಪಟ್ಟಿಗೆ ಸೇರಿಸಿ ಅಂತ. ಇದು ಯಾರು ಹೊಣೆಗಾರಿಕೆ? ಒಬ್ಬ ಯಾವುದೇ ಮತದಾರರಿಗೆ ಮತಪಟ್ಟಿಯನ್ನ ಸೇರಿಸಬೇಕಾದ ಕೇಂದ್ರ ಸರ್ಕಾರದ ಚುನಾವಣಾ ಆಯೋಗದ ಹೊಣೆಗಾರಿಕೆಯ ಹೊರತು ಜನಸಾಮಾನ್ಯರ ಹೊಣೆಗಾರಿಕೆ ಅಲ್ಲ. ಬುಡಕಟ್ಟು ಜನಾಂಗದವ್ರಿಗೆ ಡಾಕ್ಯುಮೆಂಟ್ಸ್ ಇರಲ್ಲ ರೀ, ಮಾಡ್ಕೊಡ್ಬೇಕಾದವರು ಕೇಂದ್ರ ಸರ್ಕಾರ. ಅದು ಬಿಟ್ಬಿಟ್ಟು ಬಿಜೆಪಿ ಏನ್ ಮಾಡ್ತಾ ಇದೆ ಇವಾಗ ಅಂದ್ರೆ ನಾಗರಿಕತ್ವ, ಪೌರತ್ವ ಪರಿಶೀಲನೆಗೆ SIR ನ ಉಪಯೋಗಿಸ್ಕೊತಾರೆ, ಚುನಾವಣಾ ಆಯೋಗನ ಉಪಯೋಗಿಸ್ಕೊತಾ ಇರೋದು. ಇದು ಬಹಳ ದೊಡ್ಡ ದೇಶದ ದುರಂತ ಆಗಿದೆ. ಆದ್ರೆ ಕರ್ನಾಟಕದಲ್ಲಿ ಯಾವೊಬ್ಬ ಅರ್ಹ ಮತದಾರರನ್ನು ಪಟ್ಟಿಯಿಂದ ಆಚೆ ಇಡ್ಲಿಕ್ಕೆ ನಾವು ಬಿಡೋದಿಲ್ಲ. ಚುನಾವಣಾ ಆಯೋಗಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ, ಮತ್ತೆ ನಾವು ಎಚ್ಚರಿಕೆಯಿಂದಲೂ ಕೆಲಸ ಮಾಡ್ತೀವಿ. ನಾವು ಕೂಡ ಜಾಗೃತಿಯನ್ನು ಮೂಡಿಸ್ತೀವಿ. ಚುನಾವಣೆಗೆ ಇನ್ನೂ 2 ವರ್ಷ ಇರೋದ್ರಿಂದ ಯಾವ ಒಬ್ಬ ಮತದಾರರು ಕೂಡ ನಾವು ಪಟ್ಟಿಯಿಂದ ಬಿಡುಗಡೆ ಆಚೆ ಹೋಗ್ಲಿಕ್ಕೆ ನಾವು ಬಿಡೋದಿಲ್ಲ. ಬಿಜೆಪಿಯ ಸಂಚಿದೆ. ಬಿಜೆಪಿ ಕರ್ನಾಟಕದಲ್ಲೂ ಕೂಡ ಒಂದೊಂದು ಕ್ಷೇತ್ರಗಳಲ್ಲಿ 2,000 ಮತ, 3,000 ಮತ ಡಿಲೀಟ್ ಮಾಡ್ಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದೆ. ಅವ್ರು ಕೇಳೋ ಡಾಕ್ಯುಮೆಂಟ್ಸ್ 11 ತರ ಡಾಕ್ಯುಮೆಂಟ್ಸ್ ಯಾರ್ ತವಿರ್ತದ್ರಿ? ಯಾವ ಬುಡಕಟ್ಟು ಜನಾಂಗ ಇವಾಗ ಅವ್ರ ಹಕ್ಕುಪತ್ರಗಳನ್ನ ಇಸ್ಕೊಂತಾ ಇದ್ದಾರೆ. ಆ ತಾಂಡಾದವರು, ಅಲಂಬಾರಿ ಜನಾಂಗದವರು, ಆ ಆದಿವಾಸಿಗಳು, ಅಲ್ಪಸಂಖ್ಯಾತರು ಎಷ್ಟು ಜನ ಡಾಕ್ಯುಮೆಂಟ್ಸ್ ಮಾಡ್ಕೊಂಡ್ರಲ್ಲ. ಇವ್ರ ಪ್ರಕಾರ ಅವರೆಲ್ಲರೂ 2ನೇ ದರ್ಜೆಯ ನಾಗರಿಕರೇನವರು. ಇದಕ್ಕೆ ನಾವು ಅವಕಾಶವನ್ನ ಕರ್ನಾಟಕದಲ್ಲಿ ಕೊಡೋದಿಲ್ಲ. ಅದು ಮಾತ್ರ ನಾವು ಸ್ಪಷ್ಟವಾಗಿ ಕಾಂಗ್ರೆಸ್ನ ತೀರ್ಮಾನ ಇದೆ. ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ DK ಶಿವಕುಮಾರ್, ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಎಚ್ಚರಿಕೆಯಿಂದ ಜನಜಾಗೃತಿಯನ್ನ ಮೂಡಿಸ್ತಾ ಇದ್ದೀವಿ. ಓಕೆ, ಈಗಾಗಲೇ ಪ್ರಕಾಶ್ ಅವರು ಹೇಳಿದ್ರು, ಅಂದ್ರೆ ಯಾವ ರೀತಿಯಾದಂತಹ ಪರಿಸ್ಥಿತಿಯಿಂದಾಗಿ ಹೀಗ ಆಯ್ತು ಅನ್ನುವಂಥದ್ದು ಇಲ್ಲೇ ಆಗೋದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದು. ಸೊ ನಿತಿನ್ ನಬೀನ್ ಅವರು ಕೂಡ ಈ ವಿಚಾರದಲ್ಲಿ ಬಿಜೆಪಿ ಏನ್ ಮಾಡಬೇಕು ಇಲ್ಲಿನ ನಾಯಕರುಗಳು ಅನ್ನುವಂತಹ ಒಂದು ಪಾಠವನ್ನು ಕೂಡ ನಿನ್ನೆ ಮಾಡಿದ್ದಾರೆ. ಪ್ರಮುಖವಾಗಿ ಇದೀಗ ಅವರು ಬಂದಿರೋದ್ರಿಂದ ಒಂದು ರೀತಿಯಲ್ಲಿ ಹೊಸ ಸಮೀಕರಣಗಳ ಸೂಚನೆ ಇದೆಯಾ ಹೇಗೆ ಅಂತ ಹೇಳಿ ಇಲ್ಲಿ ಹೊಸ ಉತ್ಸಾಹದಿಂದ ಬಿಜೆಪಿ ಕೆಲಸ ಮಾಡುತ್ತೆ. ಸಮೀಕರಣ ಆಗೋದಕ್ಕೆ ನಮ್ದೇನ್ ಭಾರಿ ಬದಲಾವಣೆ ಆಗಿದೆ ಅಂತ ಏನಲ್ಲ. ನಾವು ಮೊದ್ಲಿಂದಾನು ಸಂಘಟನಾತ್ಮಕವಾಗಿ ಕೆಲಸ ಮಾಡ್ತಾ ಇರೋದು. ಇವತ್ತು ನಿಮ್ಗೆ ಗೊತ್ತಿರ್ಲಿ, ಇವತ್ತು ರಾಜ್ಯದಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಪ್ರಶಿಕ್ಷಣ ವರ್ಗ ಮಾಡಿದೀವಿ ಇಡೀ ರಾಜ್ಯದಲ್ಲಿ.
ಅದೇ ರೀತಿ ಈಗ ಜಿಲ್ಲಾ ಪ್ರಶಿಕ್ಷಣ ವರ್ಗ ಮಾಡ್ತಾ ಇದೀವಿ. ನಾವು ಕಾರ್ಯಕರ್ತರನ್ನ ಮುಂದಿನ ದಿನಗಳ ಸವಾಲುಗಳಿಗೆ ಸಜ್ಜು ಮಾಡ್ತಾ ಇದೀವಿ. SIR ತಂಡ ಬಹಳ ಮುಂಚೆನೆ ರಚನೆ ಮಾಡಿ ಅವ್ರುಗಳು ಕೂಡ ಯಾವುದೇ ಮತದಾರರಿಗೂ ತೊಂದರೆ ಆಗ್ಬಾರ್ದು, ಅದು ನಮ್ ಕರ್ತವ್ಯ ಅನ್ನೋದಕ್ಕೆ ದೃಷ್ಟಿಯಿಂದ ಅದಕ್ಕೆ ಕೆಲಸ ಮಾಡ್ತಾ ಇದೆ. ನಮ್ಮ ರಾಜಕೀಯ ಚಟುವಟಿಕೆ ಸಮಾಜಕ್ಕೆ ಉಪಯೋಗ ಆಗುವಂಗ್ ಮಾಡ್ತೀವಿ ಹೊರತು ಸುಮ್ಮನೆ ಸಾರ್ವಜನಿಕ ಸಭೆಯಲ್ಲಿ ಮಾತಾಡ್ತಾರಲ್ಲ, ಅವ್ರನ್ನ ಕೈ ಬಿಟ್ಬಿಡ್ತಾರೆ, ಇವ್ರನ್ನ ಕೈ ಬಿಟ್ಬಿಡ್ತಾರೆ, ಅವ್ರ ಹತ್ರ ಪೇಪರ್. ಈ ದೇಶದಲ್ಲಿ ಯಾವುದೇ ಒಂದು ದಾಖಲೆ ಇಲ್ಲದೆ ಇವರು ಗೃಹಲಕ್ಷ್ಮಿ ದುಡ್ಡು ಹಂಚ್ತಾ ಇದ್ದಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಅನೇಕ ಸವಲತ್ತು ಕೊಡ್ತಾ ಇದ್ದಾರೆ, ಅವರೆಲ್ಲ ಪೇಪರ್ ಅಲ್ಲಿ ಇಸ್ಕೊಂತಾ ಇದ್ದಾರೆ. ಹಾಗಾದ್ರೆ ಅವ್ರು ಯಾರು ಅನಾಮಿಕರ? ಈ ರೀತಿ ಸುಳ್ಳು ಸಂಗತಿಗಳನ್ನ ಹರಡ್ಕೊಂಡು ಆ ವೆಸ್ಟ್ ಬೆಂಗಾಲ್ ಅಲ್ಲಿ ಇವ್ರಿಗೆ ಯಾವುದೇ ಒಂದು ನೆಲೆನೇ ಇಲ್ಲ. ನಿನ್ನೆ ಬಂದಂತ ಫಲಿತಾಂಶದಲ್ಲಿ ಇವರು ಡಿಪಾಸಿಟ್ ಕಳ್ಕೊಂಡಿದ್ದಾರೆ. ಇಂಥ ಪಾರ್ಟಿ ಅಲ್ಲ ಅಧಿಕಾರ ಎಷ್ಟು ವರ್ಷ ಮಾಡಿದ್ರು, ಇವತ್ತು ಎಲ್ಲಿದೆ ಆ ಕಾಂಗ್ರೆಸ್ ಪಾರ್ಟಿಯಲ್ಲಿ? ಬಿಹಾರದಲ್ಲಿ ಇವ್ರು ಎಲ್ಲಿದ್ದಾರೆ? ಬಿಹಾರದಲ್ಲಿ, ತಮಿಳುನಾಡಲ್ಲಿ ಎಲ್ಲಿದ್ದಾರೆ ಇವರು? ಯಾವುದೇ ರಾಜ್ಯದಲ್ಲಿ ಇವರೊಂದು ಶಕ್ತಿ ಆಗಿಲ್ಲ. ಒಂದು 3-4 ರಾಜ್ಯದಲ್ಲಿ ಬಿಟ್ಟು ಅದನ್ನ ಪಾರ್ಟಿ ಬಲಪಡಿಸೋದಕ್ಕಿಂತ ಹೆಚ್ಚಾಗಿ ಬರೀ ಅಪಪ್ರಚಾರ ಮಾಡ್ಕೊಂಡು ತೀರ್ಮಾನ ಇಲ್ಲ. ವ್ಯವಸ್ಥೆ ಉಳಿಸ್ಬೇಕು, ಅದಕ್ಕಾಗಿ ನಾನು ಹೇಳಿದ್ದು. ಈಗ ಭಾರತೀಯ ಪ್ರತಿಯೊಬ್ಬ ಭಾರತೀಯನನ್ನು ಕೂಡ ನೀವು ಪಟ್ಟಿಯಿಂದ ಆಚೆ ಇಡ್ಲಿಕ್ಕೆ 2ನೇ ದರ್ಜೆಯ ನಾಗರಿಕನಾಗಿ ನೀವು ಪರಿಗಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಚುನಾವಣೆ ಗೆಲ್ತೀವಿ, ನೀವು 2ರಿಂದ 200 ಬಂದಿದ್ದೀರಿ, 2ರಿಂದ 2 ಬಂದಿದ್ದೀರಿ. ನೀವು 0 ಬರೋದೇನು ದೊಡ್ಡ ವಿಷಯ ಇಲ್ಲ, 0 ಬರೋದೇನು ದೊಡ್ಡ ವಿಷಯ ಇಲ್ಲ. ಜೀವಂತ ಇಲ್ವಾ? ದಕ್ಷಿಣ ಭಾರತದಲ್ಲಿ ನಿಮ್ಮನ್ನ ಹೆಂಗೆ ದಕ್ಷಿಣ ಭಾರತ ಬಿಜೆಪಿ ಮುಕ್ತ ದಕ್ಷಿಣ ಭಾರತ ಆಗಿದೆ ಅಥವಾ ಇಡೀ ದೇಶದಲ್ಲಿ ಆಗುತ್ತೆ, ಅದೇನು ದೊಡ್ಡ ವಿಷಯ ಅಲ್ಲ. ಚುನಾವಣೆ ಫೈನಲ್ ಪ್ರಶ್ನೆ, ರಾಜ್ಯ ರಾಜಕೀಯದ ಮುಂದಿನ ನಡೆ ಇದೆಯಲ್ಲ, ದೆಹಲಿಯ ನಿರ್ಧಾರಗಳ ಮೇಲೆ ಈಗ ಅವಲಂಬಿತ ಆಗಿದೆಯಾ ಹೇಗೆ ಅಂತ ಹೇಳಿ ಫೈನಲ್ ಕ್ವಶನ್ ಕ್ವಿಕ್ ಆಗಿ. ಇರ್ಬೋದು ನೋಡಿ, ಅದು ಮುಖ್ಯಮಂತ್ರಿ ಅಂತ ವಿಷಯ ಬಂದಾಗ ಮಾತ್ರ ದೆಹಲಿಯ ನಿರ್ಧಾರ ಆಗಬಹುದು. ಆದರೆ ರಾಜ್ಯದಲ್ಲಿ ಪುನರಚನೆ ಮಾಡುವಂತದ್ದು, ಸಂಪುಟ ಪುನರಚನೆ ಮಾಡುವಂತದ್ದು, ಬೇರೆ ಎಲ್ಲಾ ಸಂಘಟನೆದು ರಾಜ್ಯದಲ್ಲಿ ತೀರ್ಮಾನ ಆಗುತ್ತೆ. ಈಗ ರಾಜ್ಯಸಭೆ ಚುನಾವಣೆ ಕೂಡ ಇದೆ, ಅದನ್ನು ಕೂಡ ರಾಜ್ಯದಲ್ಲಿ ತೀರ್ಮಾನ ಮಾಡ್ತಾರೆ. ಮಾನ್ಯ ಖರ್ಗೆ ಅವರು ಮತ್ತೆ ರಿನ್ಯೂವಲ್ ಆಗಬೇಕು, ಮತ್ತೆ ಬಹಳ ಜನ ನಾಯಕರುಗಳು ಅದಕ್ಕೆ ಕಾಯ್ತಾ ಇದ್ದಾರೆ. ಆ ರೀತಿಯಲ್ಲಿ ನಾವು ಒಂದು ಚುನಾವಣೆ ಒಂದು, ಅಭಿವೃದ್ಧಿ ಕಾರ್ಯ ಒಂದು, ಇವೆಲ್ಲವನ್ನ ನಾವು ನೋಡ್ಕೊಂಡು ಮಾಡ್ತಾ ಇದ್ದೀವಿ. ಆದ್ರೆ ಈ ಬಿಜೆಪಿಯ ಈ ಡೋಂಗಿತನ ಇದೆಯಲ್ಲ, ಈ ಚುನಾವಣೆ SIR ಉಪಯೋಗಿಸ್ಕೊಂಡು ಚುನಾವಣೆ ಮಾಡಿದೆಯಲ್ಲ, ಇದ್ರ ವಿರುದ್ಧ ನಾವು ನಿರಂತರವಾದ ಹೋರಾಟ, ಸ್ಪಷ್ಟವಾದ ಹೋರಾಟ, ತಾರ್ಕಿಕವಾದ ಹೋರಾಟವನ್ನ ನಾವು ಮಾಡ್ತಿದೀವಿ. ಹಿಂದೆನೂ ಮಾಡಿದೀವಿ, ಮುಂದೆನೂ ಮಾಡ್ತಿರ್ತೀವಿ. ಆದ್ರೆ ಬಿಜೆಪಿ ಸೋಲಿಗೆ ಒಂದು ದೊಡ್ಡ ಹೊಣೆಗಾರಿಕೆ ಕಾಂಗ್ರೆಸ್ ಇಲ್ಲ. ಅವೆಲ್ಲ ಸುಳ್ಳು. 20% ಮತಗಳು, 99 ಸೀಟ್ಗಳು, ರಾಹುಲ್ ಗಾಂಧಿಯ ನಿರಂತರ ಹೋರಾಟ ಇದ್ದೇ ಇದೆ. ಅದಕ್ಕೆ ಮೋದಿ ಅವರು ಮಂಡಿ ಊರಿರೋದು. ಅಬ್ಕಿ ಬಾರ್ 400 ಅವರು ಬರೀ 240 ಬಂದು ನಿಂತಿರ್ತಕ್ಕಂಥದ್ದು. ಇದೆಲ್ಲ 0 ಆಗುತ್ತೆ. ಆದ್ರೆ ಈ ವ್ಯವಸ್ಥೆಯನ್ನ ಹಾಳು ಮಾಡಬಾರ್ದು, ಪ್ರಜಾಪ್ರಭುತ್ವವನ್ನ, ಸಂವಿಧಾನವನ್ನ ಹಾಳು ಮಾಡಬಾರ್ದು. ಚುನಾವಣಾ ಆಯೋಗನ ಬಿಜೆಪಿ ಕಪಿಮುಷ್ಟಿಯಿಂದ ಬಿಡುಗಡೆ ಮಾಡಬೇಕಿದೆ, ಅದನ್ನ ಮಾಡ್ತೀವಿ ನಾವು. ಪ್ರಕಾಶ್ ಅವರು ಕ್ವಿಕ್ ಆಗಿ ಒಂದೇ ಲೈನಲ್ಲಿ ಹೇಳಿದ್ರೆ ಮುಂದಿನ ಬಿಜೆಪಿ ಹೇಗಿರುತ್ತೆ? ಮುಂದಿನ ಬಿಜೆಪಿ ಮುಂದಿನ 28ನೇ ಇಸ್ವಿಯಲ್ಲಿ ಈ ರಾಜ್ಯವನ್ನ ಅಲ್ಲಿ ಅಧಿಕಾರಕ್ಕೆ ಬರುವಂತ ಎಲ್ಲಾ ಶಕ್ತಿಯನ್ನ ಪಡ್ಕೊಂಡು ಈಗ ಒಂದು ಭ್ರಷ್ಟ ನಿಷ್ಕ್ರಿಯ ಸರ್ಕಾರವನ್ನು ಕಿತ್ತು ಬಿಸಾಕ್ತಿವಿ. ಇವರು ಚುನಾವಣಾ ಆಯೋಗಕ್ಕೆ ಎಚ್ಚರಿಕೆ ಕೊಡುವಷ್ಟು ದುರಹಂಕಾರವನ್ನು ತೋರಿಸ್ತಾ ಇದ್ದಾರೆ. ಇದೆಲ್ಲ ಸಂವಿಧಾನಬದ್ಧವಾದಂತಹ ಒಂದು ಸಂಘಟನೆ ಸಂಸ್ಥೆ ಬಗ್ಗೆ ಇವರ ಗೌರವ ಇಲ್ಲದೆ ಮಾತಾಡುವಂತದ್ದು ಕಾಂಗ್ರೆಸ್ ಸಂಸ್ಕೃತಿ. ಅದರ ವಿರುದ್ಧ ಈಗಾಗಲೇ ಜನ ಬೇಸತ್ತೋಗಿದ್ದಾರೆ. ಯಾವುದೇ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ ಅಂತ ನಾವು ನಮ್ಮ ಒಂದು ಉದ್ದೇಶದಿಂದ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡೋ ದೃಷ್ಟಿಯಿಂದ ಕೆಲಸ ಮಾಡ್ತೀವಿ. ಇವರು ಮೊದಲು 1 ವರ್ಷದಿಂದ ಇವ್ರ ನಾಯಕತ್ವದ ಗೊಂದಲ ಇದೆಯಲ್ಲ, ಒಬ್ರು ಕಿತ್ತಾಡ್ತಾ ಇದಾರಲ್ಲ, ಏನಾಗತ್ತೆ ಅನ್ನುವಂಥದ್ದು. ಈಗಾಗಲೇ ದೆಹಲಿಗೆ ಕೂಡ ಇವತ್ತು ಹೋಗ್ತಾರೆ, ಸಿಎಂ ಹೋಗ್ತಾರೆ, ನೋಡೋಣ ಏನೇನು ಆಗುತ್ತೆ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಮಾತುಕತೆಯಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ರಾಜ್ಯ ರಾಜಕೀಯದಲ್ಲಂತೂ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಒಂದ್ ಕಡೆ ಬಿಜೆಪಿಗೆ ರಾಷ್ಟ್ರೀಯ ಅಧ್ಯಕ್ಷರ ಬೂಸ್ಟ್ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಏನಾಗುತ್ತೆ ಕಾದು ನೋಡೋಣ. ಇದುವೇ ಹೊತ್ತಿನ ಮಾತುಕತೆ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.